TCSನವರು ಸ್ಮಾರ್ಟ್ ಮತ್ತು ಇಗ್ನೈಟ್ ಹೈರಿಂಗ್ ಅಂತ ಹೇಳಿ ಅರ್ಜಿಗಳನ್ನು ಕರೀತಾ ಇದ್ದಾರೆ. ಇವರಲ್ಲಿ ಈ ಉದ್ಯೋಗಕ್ಕೆ ಅರ್ಹರಿರುವವರು BSc, BCA ಮತ್ತು BVoc ಸ್ಟೂಡೆಂಟ್ಸು. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನು ಅಂತಂದರೆ 2024ರಲ್ಲಿ ಉತ್ತೀರ್ಣರಾಗಿರೋರು ಇದಕ್ಕೆ ಅರ್ಜಿಗಳನ್ನು ಹಾಕ್ಬೋದು. ಹಾಗೂ ಈ ವರ್ಷ 2025ರಲ್ಲಿ ಉತ್ತೀರ್ಣರಾಗಿರುವಂಥ ವಿದ್ಯಾರ್ಥಿಗಳು ಇದಕ್ಕೆ ಅರ್ಹರು ಅಂತ ಅವರು ಹೇಳ್ತಿದ್ದಾರೆ. ಇದಕ್ಕೆ ಲಾಸ್ಟ್ ಡೇಟು 11 ಮೇ 2025 ಸೊ ಅರ್ಹರಿರೋರೆಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬೇಕು. ಇಂತಹ ಉದ್ಯೋಗ ಮಾಹಿತಿ ನೀಡ್ತಿರುವಂಥ ನ್ಯಾಪ್ಸೋನಿಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ. ಎಜುಕೇಷನ್ಗೆ ಬಂದರೆ BCA ಮತ್ತು BSc ಸ್ಟೂಡೆಂಟ್ಸ್ಗಳು ಅಂತ ಹೇಳ್ತಿದ್ದೀವಿ. BScನಲ್ಲಿ IT, ಕಂಪ್ಯೂಟರ್ ಸೈನ್ಸ್, ಮ್ಯಾಥ್ಸು, ಡೇಟಾ ಸೈನ್ಸು, ಸ್ಟ್ಯಾಟಿಸ್ಟಿಕ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಎಲೆಕ್ಟ್ರಾನಿಕ್ಸ್, ಸೈಬರ್ ಸೆಕ್ಯೂರಿಟಿ, ಬಯೋಕೆಮಿಸ್ಟ್ರಿ ತಗೊಂಡು ಯಾರ್ಯಾರು BSc ಉತ್ತೀರ್ಣರಾಗ್ತಿದ್ದೀರಿ ನೀವೆಲ್ಲರೂ ಕೂಡ ಅರ್ಹರಾಗಿದ್ದೀರಿ. ಹಾಗೆ BVocಲ್ಲಿ CS ಮತ್ತು IT ತಗೊಂಡಿರೋರಿಗೆ ಇದಕ್ಕೆ ಅರ್ಹರು. ಈ TCS ಇಗ್ನೈಟು ಸ್ಮಾರ್ಟ್ ಅಂತ ಹೇಳಿದ್ವಲ್ಲ, TCS ಇಗ್ನೈಟ್ಗೆ ಆಯ್ಕೆ ಆದರೆ ಏನಂತಂದರೆ ಅದರಲ್ಲಿ ನೀವು ಕ್ಲೌಡು, ಬ್ಲಾಕ್ ಚೈನು, AR, VR, XR, AI, ML, ಜನರಲ್ AI, ರೋಬೋಟಿಕ್ಸ್ ಮತ್ತು ಇಂಜಿನಿಯರಿಂಗ್, ಡಿಜಿಟಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ನಿಮಗೆ ಪರಿಚಯ ಆಗುತ್ತೆ. ಅಲ್ಲಿ ನೀವು ಕೆಲಸ ಮಾಡುವಂತಹ ಒಂದು ಅವಕಾಶಗಳು ಸಿಗುತ್ತೆ. ಅದೇ TCS ಸ್ಮಾರ್ಟ್ಗೆ ನೀವು ಇರಾದರೆ ಅದು ಕೂಡ ತುಂಬ ಚೆನ್ನಾಗಿದೆ. ಇಂಜಿನಿಯರಿಂಗು, ಕ್ವಾಲಿಟಿ ಅಶ್ಯೂರೆನ್ಸು, ಡೇಟಾ ಅನಾಲಿಟಿಕ್ಸ್ ಮತ್ತಷ್ಟು ವಿವಿಧ ರೀತಿಯ ಕ್ಷೇತ್ರಗಳ ಇವತ್ತಿನ ಏನು ಅಗತ್ಯ ಇದೆ ಅಂತಹ ಅಡ್ವಾನ್ಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ ನಿಮಗೆ ಕೆಲಸ ಮಾಡುವಂತಹ ಸುವರ್ಣ ಅವಕಾಶ ಸಿಗುತ್ತೆ. ಈ ಕಾಂಪನ್ಸೇಷನ್ ಅಂದರೆ ಸಂಬಳ ಎಷ್ಟು ಅನ್ನೋದ್ರ ಬಗ್ಗೆ ಬಂದಾಗ ಅವರು ಹೇಳ್ತಿದ್ದಾರೆ, ಈಗ ಅವ್ರು ಏನು ನೀವು ಆಯ್ಕೆ ಆದಾಗ ನಿಮಗೆ ಕೊಡ್ತಾರೆ ಸಂಬಳ, ಅದು ನಿಜವಾಗ್ಲೂ ಇನ್ನು 2 ವರ್ಷದಲ್ಲಿ 2.5 ಪಟ್ಟಷ್ಟು ಆಗುತ್ತೆ ಅನ್ನೋದನ್ನು ಅವರು ಹೇಳ್ತಿದ್ದಾರೆ. ಅವ್ರು ಎಷ್ಟೇ ಈಗ ಒಂದಷ್ಟು ಸಂಬಳ ಕೊಟ್ಟರೆ ಅದು 2 ವರ್ಷದಲ್ಲೇ 2.5 ಪಟ್ಟಷ್ಟು ಆಗುತ್ತೆ ಅನ್ನೋದನ್ನು ತಿಳಿಸ್ತಿದ್ದಾರೆ ಅವರು. ಹಾಗೆ ಹೈಯರ್ ಎಜುಕೇಷನ್ ಆಪರ್ಚುನಿಟಿ ಕೂಡ ಇರುತ್ತೆ ಅನ್ನೋದನ್ನು ಅವರು ಹೇಳ್ತಿದ್ದಾರೆ. ಅದನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ನಿಮಗೆ ಪ್ರಾಮಿನೆಂಟ್ ಇಂಡಿಯನ್ ಯೂನಿವರ್ಸಿಟೀಸ್ ಜೊತೆ ಅವರು ಟೈಅಪ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿಕೊಳ್ಳುವಂತಹ ಅವಕಾಶಗಳು ಇದೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಇನ್ನು ಟೆಸ್ಟ್ಗೆ ಬಂದಾಗ ಇಗ್ನೈಟು ಸ್ಮಾರ್ಟ್ ಇಬ್ಬರೂ ಕೂಡ ಎರಡಕ್ಕೂ ಕೂಡ ಒಂದೇ ರೀತಿಯ ಸಿಂಗಲ್ ಇಂಟಗ್ರೇಟೆಡ್ ಟೆಸ್ಟ್ ಇರುತ್ತೆ. ಆ ಟೆಸ್ಟಿನ ಅಂಕಗಳ ಮೇಲೆ ಇಗ್ನೈಟ್ಗೆ ಅಥವಾ ಸ್ಮಾರ್ಟ್ಗೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ. ಇನ್ನು ಟೆಸ್ಟ್ ಪ್ಯಾಟ್ರನ್ಗೆ ಬಂದರೆ ಟೆಸ್ಟ್ ಪ್ಯಾಟ್ರನ್ ಎರಡಕ್ಕೂ ಸೇರಿ 120 ನಿಮಿಷಗಳದಿರುತ್ತೆ. ಆ 120 ನಿಮಿಷಗಳಲ್ಲಿ ಅವರು ನ್ಯೂಮರಿಕಲ್ ಎಬಿಲಿಟಿ, ವರ್ಬಲ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ ಮತ್ತು ಕೋಡಿಂಗ್ ಅದು ಆಪ್ಷನಲ್ ಅಂತ ಹೇಳಿದ್ದಾರೆ, ಮಾಡಿದರೆ ಒಳ್ಳೆಯದದು. ಸೊ ಈ ರೀತಿಯಾಗಿ ಯಾರ್ಯಾರಿಗೆ ಅರ್ಹರಿದ್ದೀರಿ, ಅರ್ಜಿಗೆ ಸಲ್ಲಿಸ್ತಿದ್ದೀರಿ, ನೀವು ಮುಖ್ಯವಾಗಿ ಇಂಥದಕ್ಕೆ ರೆಡಿ ಆಗಬೇಕಾಗತ್ತೆ. ಅರ್ಜಿಗಳನ್ನು ಸಲ್ಲಿಸಿದ ನಂತರ ಏನಾದರೂ ನಿಮಗೆ ಸಹಾಯಕ್ಕೆ ಬೇಕಾದರೆ ಈ ಇಮೇಲ್ ID ಕೊಟ್ಟಿದ್ದಾರೆ, ಈ ಇಮೇಲ್ಗೆ ನೀವು ಬರೀಬೋದು. ಅಥವಾ ಟೋಲ್ ಫ್ರೀ ನಂಬರ್ ಹೆಲ್ಪ್ಲೈನ್ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ನೀವು ಫೋನ್ ಮಾಡಿ ತಿಳ್ಕೊಳ್ಬೋದು. ಇಂತಹ ಉದ್ಯೋಗ ಮಾಹಿತಿ ನೀಡ್ತಿರುವಂಥ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿಯೋದು ಮಾತ್ರ ಮರಿಬೇಡಿ. ಕಡೆಯದಾಗಿ ನಿಮಗೆ ಬೇಕಾಗೋದು ವೆಬ್ಸೈಟ್ ಲಿಂಕು, ಆನ್ಲೈನ್ ರಿಜಿಸ್ಟ್ರೇಷನ್ ಲಿಂಕ್ಗಳೆಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನೀವು ಮಾಡಬೇಕಾಗಿರೋದು ಈ ವಿಡಿಯೋನ ಲಿಂಕ್ ಮುಖೇನವೇ ನೋಡಬೇಕು. ಆಗ ಮಾತ್ರ ಲಿಂಕ್ನ ಕೆಳಗಡೆ ನಿಮಗೆ ಮೋರ್ ಅನ್ನೋ ಪದ ಕಾಣಿಸುತ್ತೆ. ಆ ಪದದ ಮೇಲೆ ಕ್ಲಿಕ್ ಮಾಡಿದಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಜೊತೆಗೆ ಸ್ಯಾಂಪಲ್ ಪೇಪರ್ದು ಕಳೆದ ಹಳೆಯ ವರ್ಷದಾಗ ಸ್ಯಾಂಪಲ್ ಪೇಪರ್ ಟೆಸ್ಟ್ ಪ್ಯಾಟ್ರನ್ ಹೇಗಿರುತ್ತೆ ಅನ್ನೋದಕ್ಕೆ ಅದರದ್ದು ಲಿಂಕನ್ನು ಕೊಟ್ಟಿದ್ದೇನೆ. ಅಲ್ಲೂ ಹೋಗಿ ಆ ಪೇಪರ್ನ ನೋಡಿಕೊಂಡು ಅದಕ್ಕೆ ತಕ್ಕಂತೆ ತಯಾರಿಗಳನ್ನು ನಡೆಸ್ಕೊಳ್ಬೇಕಾಗತ್ತೆ. ಮುಖ್ಯವಾಗಿ ಹೇಳೋದಿಷ್ಟೇ, ಈ ಅಡ್ವರ್ಟೈಸ್ಮೆಂಟ್ ಅಂತ ಏನಿರುತ್ತೆ ವೆಬ್ಸೈಟಲ್ಲಿ ಅವ್ರದ್ದು, ಅದನ್ನು ನೀವು ಕನಿಷ್ಠ 2 ಬಾರಿ ಆದರೂ ಡೀಟೇಲ್ ಆಗಿ ವಿವರಣಾತ್ಮಕವಾಗಿ ಓದಬೇಕು, ಅರ್ಥ ಮಾಡ್ಕೊಳ್ಬೇಕು. ನಂತರ ಅರ್ಹರಿದ್ದರೆ, ಆಸೆ ಇದ್ದರೆ TCS ಸಂಸ್ಥೆಯಲ್ಲಿ ಉದ್ಯೋಗ ಪಡಿಬೇಕು ಅನ್ನೋದು ಅಲ್ಲಿ ಆಗ ನೀವು ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ ಹಾಗೂ ಅದಕ್ಕೆ ಬೇಕಾಗಿರೋಂಥ ಪ್ರಿಪ್ರೇಷನ್ನು ಕೂಡ ಮಾಡಿಕೊಂಡು ಪರೀಕ್ಷೆಗೆ ಎಂಟ್ರಾಗಿ ಅಂತ ಹೇಳ್ತೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.